ನಮ್ಮ ಮುಸಲ್ಮಾನರು ಮಕ್ಕಳಿಗೆ ಗೊತ್ತಾಗ್ಬೇಕಾದ್ದು ಕೋಳಿ ಫಯಾಜ್ ಅಲ್ಲ. ಇಲ್ಲಿ ಭಾಷೆಯಿಂದ ನಮ್ಮ ಮುಸಲ್ಮಾನರು ಮಕ್ಕಳು ದೂರ ಆದ್ರೆ ಈ ನೆಲದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಗೊತ್ತಾಗ್ಬೇಕು ಹೊರತು ಕೋಳಿ ಫಯಾಜ್ ಅಲ್ಲ ಗೊತ್ತಾಗ್ಬೇಕು. ಮುಸಲ್ಮಾನರ ಕೊಡುಗೆ ಕರ್ನಾಟಕಕ್ಕೆ ಭಾರಿ ದೊಡ್ಡ ಕೊಡುಗೆ ಇದೆ. ಕರ್ನಾಟಕದ ಮಣ್ಣಲ್ಲಿ ನೆಲದಲ್ಲಿ ಮುಸಲ್ಮಾನರ ಪಾತ್ರ ತುಂಬಾ ಭಾರಿ ದೊಡ್ಡ ಪಾತ್ರ ಇದೆ. ನಾನು ಮೊನ್ನೆ ಶಿವಾಜಿನಗರದಲ್ಲಿ ಸಭೆ ಮಾಡಿದಾಗ ಅಲ್ಲಿ ಒಂದು 500 ಜನ ಮುಸಲ್ಮಾನರು ಮಕ್ಕಳು ಆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ನಾನು ಆಗ ಅವ್ರಿಗೊಂದು ಪ್ರಶ್ನೆ ಇಟ್ಟಿದ್ದೆ. ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ, ನಿಮಗೆ ಶಿಶುನಾಳ ಶರೀಫ್ ಯಾರಾದ್ರೂ ಗೊತ್ತಿದ್ರೆ ಕೈ ಎತ್ತಿ ಅಂತ ಕೇಳಿದ್ರೆ ಒಬ್ರು ಕೈ ಎತ್ತಲಿಲ್ಲ. ಒಬ್ಬ ಕರೀಂ ಖಾನ್ ಗೊತ್ತಾ ಅಂದ್ರೆ ಒಬ್ರು ಕೈ ಎತ್ತಲಿಲ್ಲ. ಒಬ್ಬ ಏಜಾಸುದ್ದೀನ್ ಗೊತ್ತು ಅಂದ್ರೆ ಗೊತ್ತಿಲ್ಲ. ಒಬ್ಬ ನಿಸಾರ್ ಅಹಮದ್ ಗೊತ್ತಾ ಗೊತ್ತಿಲ್ಲ. ಕೊನೆ ನೋಡೋಣ ಅಂತ ಹೇಳಿ ಶಿವಾಜಿನಗರದ ಕೋಳಿ ಫಯಾಜ್ ಗೊತ್ತಾ ಅಂದ್ರೆ ಎಲ್ಲರೂ ಕೈ ಎತ್ತಿರು ಗೊತ್ತು ಅಂತ. ಆಗ ನಾನು ಒಂದು ಮಾತು ಹೇಳಿದೆ, ನಮ್ಮ ಮುಸಲ್ಮಾನರು ಮಕ್ಕಳಿಗೆ ಗೊತ್ತಾಗ್ಬೇಕಾದ್ದು ಕೋಳಿ ಫಯಾಜ್ ಅಲ್ಲ, ಗೊತ್ತಾಗ್ಬೇಕಾದ್ದು ಈ ನೆಲದ ಶಿಶುನಾಳ ಶರೀಫ್ ಗೊತ್ತಾಗ್ಬೇಕು, ಈ ನೆಲದ ಕರೀಂ ಖಾನ್ ಗೊತ್ತಾಗ್ಬೇಕು, ಈ ನೆಲದ ಏಜಾಸುದ್ದೀನ್ ಗೊತ್ತಾಗ್ಬೇಕು, ಈ ನೆಲದ ರಂಜಾನ್ ದರ್ಗಾ ಗೊತ್ತಾಗ್ಬೇಕು, ಈ ನೆಲದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಗೊತ್ತಾಗ್ಬೇಕು ಹೊರತು ಕೋಳಿ ಫಯಾಜ್ ಅಲ್ಲ ಗೊತ್ತಾಗ್ಬೇಕಾದ್ದು ಅನ್ನೋ ಇತಿಹಾಸವನ್ನ ನಾನು ಅವತ್ತು ಹೇಳಿದೆ. ನಮ್ಮ ಈ ನೆಲದ ಮುಸಲ್ಮಾನರು ಮಕ್ಕಳು ಹೆಚ್ಚು ಕನ್ನಡವನ್ನ ಪ್ರೀತಿ ಮಾಡೋದು, ಕಲಿಯೋದು, ಮಾತಾಡೋದು, ಕನ್ನಡದ ಭಾಷೆಯ ಸಂದೇಶ ನಮ್ಮ ಧರ್ಮಗುರುಗಳಿಂದ ಹಿಡಿದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಮುಸಲ್ಮಾನರಿಗೆ ಕನ್ನಡದ ಅರಿವು ಮೂಡಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಇವ್ರ ಮುಖಾಂತರ ಇಡೀ ಕರ್ನಾಟಕಕ್ಕೊಂದು ಸಂದೇಶ ಹೋಗ್ಲಿ, ನಾವು ಕನ್ನಡದ ಜೊತೆಯಲ್ಲಿ ಇರಬೇಕು ಅನ್ನುವ ಸಂದೇಶ ಹೋದ್ರೆ ಆಗ ಇಡೀ ಕರ್ನಾಟಕದ ಎಲ್ಲ ಮಸೀದಿಗಳಲ್ಲೂ ಸಹ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಾಗೂ ಹತ್ರ ಆಗ್ತೀವಿ ಹಾಗೂ ಕನ್ನಡಕ್ಕೂ ಹತ್ರ ಆಗ್ತೀವಿ.